ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಾರಿ ಫ್ರೆಂಡ್ಸ್, 2 ದಿನ ನಾನು ಬಂದು ಬ್ಲಾಗ್ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ, ಸರಿಯಾಗಿ ವಿಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ. ಯಾಕೆಂದರೆ ನನ್ನ ಫೋನ್ ಹೊಡೆದೋಗಿತ್ತು. ನಾನು ಆಲ್ರೆಡಿ 2 ಬ್ಲಾಗಲ್ಲಿ ಹೇಳಿದ್ದೀನಿ. ಸೊ ಅದಿನ್ನೂ ರಿಪೇರ್ ಆಗಲಿಲ್ಲ ಫ್ರೆಂಡ್ಸ್. ಅವರು ಕೊಟ್ಟಿದ್ವಿ 3 ದಿನ ಆಯಿತು, ಅವ್ರು ಇನ್ನೂ ರಿಪೇರ್ ಮಾಡಲಿಲ್ಲ. ಸೊ ಅದಕ್ಕೆ ವಾಪಸ್ ತೊಗೊಂಬಂದ್ಬಿಟ್ಟೆ. ವಾಪಸ್ ತೊಗೊಂಬಂದು ಈಗ ಅದರಲ್ಲೇ ವ್ಲಾಗ್ ಮಾಡ್ತಿದ್ದೀನಿ, ಹೊಡೆದೋಗಿರೋ ಫೋನಲ್ಲೇ. ಸಾರಿ ಫ್ರೆಂಡ್ಸ್, 2 ದಿನ ವ್ಲಾಗ್ ಲೇಟ್ ಆಗ್ತಿದೆ. ಸೊ ಯಾರು ಬೇಜಾರು ಮಾಡ್ಕೊಂಬಿಡಿ. ಹೊಸದಾಗಿ ನನ್ನ ವೀಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬನ್ನಿ, ಈಗ ಶುಕ್ರವಾರ ಈಗ ರೆಡಿಯಾಗಿದ್ದೀನಿ. ಬೆಳಿಗ್ಗೆ ನಾಷ್ಟನೇ ಬೇಗನೆ ಮುಗಿಸ್ಬಿಟ್ಟೆ. 6 ಗಂಟೆಗೆಲ್ಲ ಇದ್ದೆ. ನಮ್ಮ ಮನೆಯವರು 7 ಗಂಟೆಗೆ ಹೋಗ್ತೀನಿ ಅಂದರು. ಟೊಮೆಟೊ ಬಾತ್ ಮಾಡಿ ಮತ್ತು ಮಸೊಪ್ಪು ಸಾರು ಮಾಡಿದೆ. ಅದನ್ನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಸಾರಿ. ಈಗ ರೆಡಿಯಾಗಿದ್ದೀನಿ. ಸೊ ಈಗ ಪೂಜೆ ಮಾಡ್ಕೊಳ್ಳೋಣ. ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ. ಈಗ ಪೂಜೆ ಮಾಡಿಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ, ಟಿಫನ್ ಮಾಡಿಕೊಂಡು ಆಮೇಲೆ ಏನೇನು ಮಾಡ್ತೀನಿ ನೋಡೋಣ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಪೂಜೆ ಈಗ ತಾನೇ ಆಯಿತು. ದೇವ್ರ ದೀಪ ಹಚ್ಕೊಂಡು ಈಗ ಬನ್ನಿ, ಟೈಮ್ ಆಗಿದೆ 9:30 ಆಲ್ರೆಡಿ. ಬನ್ನಿ ಬೇಗ ನಾಷ್ಟ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್ ನೋಡಿ, ಇವತ್ತಿನ ಲಂಚು ಟೊಮೆಟೊ ಬಾತು ಮತ್ತು 4-5 ದಿನ ಆಗಿತ್ತು ಬಟ್ಟೆ ಒಗ್ದು. ಫುಲ್ಲು ಮೋಡ ಮುಚ್ಕೊಂಡಿತ್ತು. ಇನ್ನು ಬಟ್ಟೆ ಒಗ್ದು ಹಾಕ್ಬಿಟ್ರೆ ಮತ್ತು ಮಳೆ ಬಂದರೆ ಅದು ಸ್ಮೆಲ್ ಹಾಗೆ ಇರುತ್ತೆ ಅಂದ್ಕೊಂಡು ಬಟ್ಟೆ ಒಗ್ದಿರಲಿಲ್ಲ. ಸೊ ಇವತ್ತು ಒಗ್ದು ಒಣಗಾಕೊತಿದ್ದೀನಿ. ಇನ್ನೂ ಒಂದು ಟ್ರಿಪ್ ಇದೆ, ಅದನ್ನು ಭಾನುವಾರ ಹಂಗೆ ಒಗ್ಕೊತೀನಿ. ನಾನೇನು ಕೈಯಲ್ಲಿ ಒಗೆಯೋದಿಲ್ಲ, ನಮ್ಮ ಮನೆಯವರು ವಾಷಿಂಗ್ ಮಿಷಿನ್ ತಂದು ಇಟ್ಟಿದ್ದಾರೆ, ಹಾಗಾಗಿ ನನಗೆ ಈಸಿ ಆಗುತ್ತೆ. ಸೊ ಇನ್ನೂ ಕೈಯಲ್ಲಿ ಒಗಿಬೇಕಂದಿದ್ರೆ ಇನ್ನೂ ಕಷ್ಟ ಆಗಿರೋದು. ಸೊ ಈಗ ಒಂದು ಸ್ವಲ್ಪ ಹಾಕ್ಕೊತಿದ್ದೀನಿ. ನಮ್ಮ ಮನೆ ಹತ್ರ ಒಣಗಾಕೊಳ್ಳೋದಕ್ಕೂ ಜಾಸ್ತಿ ದೊಡ್ಡ ಜಾಗ ಇಲ್ಲ, ಸ್ವಲ್ಪನೇ ಇರೋ ಜಾಗದಲ್ಲೇ ಅಡ್ಜಸ್ಟ್ ಮಾಡಿ ಒಂದು ಸ್ವಲ್ಪ ಬಟ್ಟೆಗಳು ಹಾಕ್ಕೊಂಡಿದ್ದೀನಿ. ಸೊ ಬಟ್ಟೆಗಳು ಒಣಗಾಕ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡೋಣ ಬನ್ನಿ.
ಸೊ ಫ್ರೆಂಡ್ಸ್ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ರೆಸ್ಟ್ ಮಾಡ್ತಾ ಮಾಡ್ತಾ ಹಾಗೆ ಮೊಬೈಲ್ ನೋಡ್ಕೊಂಡು ಮಲಗಿಬಿಟ್ಟಿದ್ದೆ. ಸೊ ಈಗ ಎದ್ದೆ, ಈಗ ಟೈಮ್ ಬಂದು 3 ಗಂಟೆ ಆಗಿದೆ. ಈಗ ಊಟ ಮಾಡಿಕೊಂಡೆ. ಬೆಳಗ್ಗೆ ಮಸೊಪ್ಪು ಸಾರು ಮಾಡಿದ್ದೆ ಅಂತ ಅಂದಲ್ಲ ನಮ್ಮ ಮನೆಯವ್ರ ಬಾಕ್ಸ್ಗೆ. ಸೊ ಮಸೊಪ್ಪು ಸಾರು ಇತ್ತು, ಮಸೊಪ್ಪು ಸಾರು ಅನ್ನ ಹಾಕ್ಕೊಂಡು ತಿಂದೆ. ಈಗ ಬೆಳಗ್ಗೆಯಿಂದ ಪಾತ್ರೆ ತೊಳೆದಿಲ್ಲ, ಟೊಮೆಟೊ ಬಾತ್ ಮಾಡಿದ್ದು, ಮಸೊಪ್ಪು ಸಾರು ಮಾಡಿದ್ದು ಎಲ್ಲ ಹಾಗೇ ಇದೆ. ಸೊ ಹಾಗಾಗಿ ಬನ್ನಿ ಪಾತ್ರೆ ತೊಳ್ಕೊಂಡು ಫ್ರೆಂಚ್ ಫ್ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಚ್ ಫ್ರೈಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಈಗ ಟೈಮ್ ಬಂದು 4:45 ಆಗಿದೆ. ನಮ್ಮ ಮನೆಯವ್ರು ಬರೋಷ್ಟರಲ್ಲಿ ಅವ್ರಿಗೆ ಫ್ರೆಂಚ್ ಫ್ರೈಸ್ ಸ್ನ್ಯಾಕ್ಸ್ ಮಾಡಿಡೋಣ ಅಂದ್ಕೊಂಡೆ. ನೋಡಿದ್ರೆ ಅವರು ಇಷ್ಟು ಬೇಗ ಬಂದುಬಿಟ್ಟಿದ್ದಾರೆ. ಸೊ ಈಗ ನಿಮಗೆ ಲೈಟ್ ಹಾಕಿರೋದ್ರಿಂದ ಸಂಜೆ ಆಗಿದೆ ಅನಿಸ್ತಾ ಇದೆ, ಬಟ್ ಮಳೆ ಬೀಳ್ತಾ ಇರೋದ್ರಿಂದ ವೆದರು ಹಾಗಿದೆ, ಕತ್ಲಾಗಿದೆ. ಸೊ ನೋಡಿ, ಬೆಳಗ್ಗೆ ಬೇಗ ಎದ್ದು ಗಂಡ ತಿನ್ನಲಿ ಅಂತ ಬಾಕ್ಸ್ ಮಾಡಿದರೆ ವಾಪಸ್ ಎತ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಬಾಕ್ಸ್ ಕಟ್ಟಿದರೆ ವಾಪಸ್ ಎತ್ಕೊಂಡು ಬಂದಿದ್ದಾರೆ. ಸೊ ಫ್ರೆಂಡ್ಸ್, ಫ್ರೆಂಚ್ ಫ್ರೈಸ್ ಬಂದುಬಿಟ್ಟು ಮಕ್ಕಳಿದ್ದಾಗ ಮಾಡೋಣ ಅವ್ರಿಗೆ ಇಷ್ಟ ಅಂತ ತಂದಿದ್ದು. ಬಟ್ ನಮ್ಮ ಚಿಕ್ಕಮರಿಗೆ ಬಂದು ಕೆಮ್ಮು ಇದ್ದಿದ್ದು, ಅದೇ ಕಬಾಬ್ ಮಾಡಿದ್ವಲ್ಲ ಭಾನುವಾರ. ಸೊ ಹಾಗಾಗಿ ಇದು ಎಣ್ಣೆ ಅಲ್ವಾ, ಸೊ ತಿಂದರೆ ಇನ್ನೂ ಕೆಮ್ಮು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸೊ ಹಾಗಾಗಿ ಆಯಿಲ್ ಫುಡ್ ಮಾಡಿಕೊಟ್ಟಿಲ್ಲ. ಈಗ ಅವ್ರು ಹೋದ್ಮೇಲೆ ನಮ್ಮ ಮನೆಯವ್ರಿಗೂ ಫ್ರೆಂಚ್ ಫ್ರೈಸ್ ಅಂದರೆ ಇಷ್ಟ. ಸೊ ಹಾಗಾಗಿ ಅವ್ರಿಗೋಸ್ಕರ ಮಾಡ್ತಿದ್ದೀನಿ. ಇಲ್ಲೆಲ್ಲ ಸಿಪ್ಪೆ ತೆಗ್ದು ಆಗಿದೆ. ಸೊ ಈಗ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ ಆಲೂಗಡ್ಡೆನ. ಹಾಗೆ ಸೈಡಲ್ಲಿ ನಾನು ನೀರು ಇಟ್ಕೊಂಡಿದ್ದೆ ಆಲೂಗಡ್ಡೆ ಬೇಯಿಸೋದಕ್ಕೆ. ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ನೀರು ಕಾದಿರುತ್ತೆ, ನೀರಲ್ಲಿ ಹಾಕ್ಕೊಳ್ಳೋಣ. ಫಸ್ಟು ಇದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ.
ಸೊ ಫ್ರೆಂಡ್ಸ್ ನೋಡಿ ಬಿಸಿನೀರು ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಹಾಕ್ಕೊಂಡು ಈಗ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಅಂದರೆ ಸ್ಲೈಸ್ ಮಾಡಿರೋ ಆಲೂಗಡ್ಡೆ ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ, ಬೆಂದಿರುತ್ತೆ. ಸೊ ಫ್ರೆಂಡ್ಸ್ ಈಗ ತಿರ್ಸ್ಕೊಟ್ಬಿಟ್ಟು ಆಲೂಗಡ್ಡೆ ಬೆಂದಿದೆಯಾ ನೋಡ್ಕೊತಿದ್ದೀನಿ. ಸೊ ಆಲೂಗಡ್ಡೆ ಬೆಂದಿದೆ, ಸ್ಟವ್ ಆಫ್ ಮಾಡ್ಕೊತಿದ್ದೀನಿ. ಸೊ ತುಂಬ ಜನ ಏನು ಮಾಡ್ತಾರೆ, ಕಾಟನ್ ಬಟ್ಟೆ ಮೇಲೆ ಹಾಕ್ಕೊತಾರೆ. ಸೊ ನಾನು ಬಟ್ಟೆ ಹಾಕ್ಕೊತಿಲ್ಲ, ಸೊ ಟಿಶ್ಯೂ ಪೇಪರ್ ಹಾಕ್ಕೊತಿದ್ದೀನಿ. ಸೊ ಟಿಶ್ಯೂ ಪೇಪರ್ ಒಂದು 4 ಹಾಕ್ಕೊಂಡು ಅದ್ರ ಮೇಲೆ ಎತ್ತಾಕ್ಕೊಂಡು ಒಂದು 1/2 hour ಬಿಡ್ತೀನಿ. ಯಾಕಂದರೆ ಇದು ಎತ್ತಾಕ್ಬಿಟ್ಟು ನಾನು ಹೋಗಿ ಪೂಜೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಆಲೂಗಡ್ಡೆನೂ ಆರಿರುತ್ತೆ, ಆಮೇಲೆ ಎಣ್ಣೆಗೆ ಹಾಕ್ಕೋಬೋದು ಅಂತ. ಸೊ ಎತ್ತಾಕ್ಕೊಂಡು ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ. ದೇವ್ರ ದೀಪ ಹಚ್ಬಿಟ್ಟು ಸಾಯಂಕಾಲ 6 ಗಂಟೆ ಆಗೋಯ್ತು ಫ್ರೆಂಡ್ಸ್, ಅದಕ್ಕೋಸ್ಕರ. ಫ್ರೆಂಡ್ಸ್ ಕಷ್ಟಪಟ್ಕೊಂಡು ನಾನು ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಫೋನ್ ಇಟ್ಕೊಂಡು ಕೂತ್ಕೊಂಡಿದ್ರು, ಫೋನ್ ನೋಡಿಕೊಂಡು. ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಸಪ್ರೇಟ್ ಮಾಡು ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಈಗ ಡ್ರೈ ಫ್ರೂಟ್ಸ್ ಸಪ್ರೇಟ್ ಮಾಡಿ ಆಮೇಲೆ ಎತ್ತಿಟ್ಕೊಳ್ಳೋಣ. ಡ್ರೈ ಫ್ರೂಟ್ಸಲ್ಲಿ ನಾಳೆ ಒಂದು ರೆಸಿಪಿ ಮಾಡ್ತೀನಿ ಫ್ರೆಂಡ್ಸ್, ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಅದಕ್ಕೆ ಈಗ ಸಪ್ರೇಟ್ ಮಾಡಿ ಇಡ್ತಾರೆ ನಮ್ಮ ಮನೆಯವರು. ಬನ್ನಿ ಅವ್ರು ಸಪ್ರೇಟ್ ಮಾಡಿ ಇಡಲಿ, ನಾವು ಅಷ್ಟೇ ದೇವ್ರ ಪೂಜೆ ಮುಗಿಸ್ಕೊಂಬೇಡ, ಆಮೇಲೆ ಫ್ರೆಂಚ್ ಫ್ರೈಸ್ ತಿನ್ನೋಣ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ, ನೀಟಾಗಿ ಸಪ್ರೇಟ್ ಮಾಡಿದ್ದಾರೆ. ಸೊ ಬನ್ನಿ, ಇನ್ನೂ ಪೂಜೆ ಮಾಡಲಿಲ್ಲ, ನಾನು ಮಾಡೋಣ ಅಂದ್ಕೊಂಡೇ ಇದ್ದೀನಿ. ಬನ್ನಿ ಈಗ ಮಾಡಿಬಿಟ್ಟು. ಸಾರಿ ಫ್ರೆಂಡ್ಸ್, ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ನಾನು ವಿಡಿಯೋ ಆನ್ ಮಾಡೋದೇ ಮರ್ತೋಗಿದ್ದೀನಿ. ಸೊ ಈಗ ಆನ್ ಮಾಡಿ ಪೂಜೆ ಮಾಡೋಕ್ಕೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈಗ ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಬಿಸಿಗೆ. ನೋಡ್ತಿದ್ದೀನಿ ಎಣ್ಣೆ ಕಾದಿದೆಯಾ ಅಂತ ಒಂದಾಕಿ ಟೆಸ್ಟ್ ಮಾಡ್ತಿದ್ದೀನಿ. ಸೊ ಎಣ್ಣೆ ಇನ್ನೂ ಕಾದಿಲ್ಲ ಫ್ರೆಂಡ್ಸ್, ಇನ್ನೂ ಸ್ವಲ್ಪ ಹೊತ್ತು ಕಾಯಬೇಕು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈಗ ಎಣ್ಣೆ ಕಾದಿದೆ, ಒಂದೊಂದೇ ಹಾಕ್ಕೊತಿದ್ದೀನಿ. ಸೊ ಫ್ರೆಂಡ್ಸ್, ಕೆಚಪ್ ಖಾಲಿ ಹೋಗಿತ್ತು. ಸೊ ಈ KFC ಮತ್ತು ಪಿಜ್ಜಾ ಆರ್ಡ್ರ್ ಮಾಡಿದಾಗ ಅದರಲ್ಲಿ ಈಗ ಕೆಚಪ್ಸ್ ಕೊಡ್ತಾರಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟು, ಅದು ಒಂದು ಸ್ವಲ್ಪ ಇತ್ತು, ಅದನ್ನೇ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಕೆಚಪ್ಪೆಲ್ಲ ಬಂದು ನಾವು ಇಲ್ಲಿ ಹೊರಗಡೆ ಅಂಗಡಿಗಳಲ್ಲಿ ತೊಗೊಬರೋದಿಲ್ಲ. ನಾವು ಏನೇ ಇದ್ರೂ ಡೈರೆಕ್ಟ್ ಮಾಲ್ಗೆ ಹೋಗ್ತೀವಿ ವೀಕ್ಲಿ ಒನ್ಸು. ಮಾಲ್ಗೆ ಹೋದಾಗ ಅಲ್ಲೇ ತಂದುಬಿಡ್ತೀನಿ ಏನೇನು ಬೇಕೋ ಅದು. ಸೊ ಈ ಸತಿ ಕೆಚಪ್ ಖಾಲಿ ಆಗಿದ್ದು ನಾನು ನೋಡ್ಕೊಂಡಿರಲಿಲ್ಲ. ಸೊ ಫ್ರೆಂಚ್ ಫ್ರೈಸ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ, ಯಾಕಂದರೆ ನಾವು ಆಯಿಲ್ ಫುಡ್ ತಿನ್ನೋದು ಬಿಟ್ಬಿಟ್ಟಿದ್ವಿ ಒಂದು ಸ್ವಲ್ಪ ದಿನ. ಸೊ ಈಗೀಗ ನಾನು ಬೋಂಡಾ, ಬಜ್ಜಿ, ಕಬಾಬು ಮತ್ತು ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ತಿರೋದು. ಸೊ ಹಾಗಾಗಿ ಅದೇ ಕೆಚಪ್ನ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. ಈಗ ಸಂಡೇ ಮಾಲ್ಗೆ ಹೋದರೆ ಅಲ್ಲಿಂದ ಕೆಚಪ್ ತೊಗೊಂಬರ್ತೀನಿ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಈಗ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಟೇಸ್ಟ್ ಹೆಂಗಿದೆ ಕೇಳೋಣ. ಟೇಸ್ಟ್ ಮಾಡಮ್ಮ. ಚೆನ್ನಾಯ್ತಾ? ಕೆಚಪ್ ಹತ್ಕೊಂಡು ಟ್ರೈ ಮಾಡು ಒಂದ್ಸತಿ. ಚೆನ್ನಾಗಿ ಬೆಂದೈತಾ? ಸೇಮ್ ಫಾರ್ಮಲಲ್ಲಿ KFC ಜೊತೆಗಿರುತ್ತಲ್ಲ ಹಂಗೆ ಅದು. ಹಂಗೆ ಆಯ್ತಾ? ತಗೋ, ಇದೆಲ್ಲ ನಿನಗೆ. ತಿನ್ಕೊಳ್ಳಿ ನಿಮ್ಮ ಸ್ನ್ಯಾಕ್ಸ್, ಇವತ್ತಿನ ಸ್ನ್ಯಾಕ್ಸ್. ನೋಡಿದ್ರ ಫ್ರೆಂಡ್ಸ್, ಕೊಟ್ಟೆ ಈಗ ತಾನೇ ಫ್ರೆಂಚ್ ಫ್ರೈಸ್ ಮಾಡಿ ಚೆನ್ನಾಗಿದೆಯಂತೆ. ಸೇಮ್ ಫೋರಮಲಲ್ಲಿ KFC ಜೊತೆ ಕೊಡ್ತಾರಲ್ಲ ಫ್ರೆಂಚ್ ಫ್ರೈಸ್, ಹಾಗೆ ಇದೆಯಂತೆ. ಸೊ ತಿಂತಾ ಇದ್ದಾರೆ, ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ಬನ್ನಿ ಇವಾಗ ನಾವು ಹಾಕೊಂಡು ನಾವು ಟೇಸ್ಟ್ ಮಾಡೋಣ. ಫ್ರೆಂಡ್ಸ್, ನೋಡಿದ್ರಲ್ಲ, ಫ್ರೆಂಚ್ ಫ್ರೈಸ್ ಮಾಡ್ಕೊಂಡು ತಿಂದ್ವಿ. ಸೊ ಚೆನ್ನಾಗಿತ್ತು ಅಂತ ನಮ್ಮ ಮನೆಯವ್ರು ಹೇಳಿದ್ರಲ್ಲ. ಸೊ ಫುಲ್ ತಿಂದಿಲ್ಲ, ಸ್ವಲ್ಪ ತಿಂದ್ವಿ. ಇನ್ನು ಸ್ವಲ್ಪ ಎತ್ತಿಟ್ಟಿದ್ದೀನಿ, ನಾಳೆಗೆ ಬೇಕಾಗುತ್ತೆ ಅಂತ. ಯಾಕಂದರೆ ಅಷ್ಟೊಂದು ತಿನ್ನೋದಕ್ಕಾಗೋದಿಲ್ಲ, ನಾವು ಇರೋದೇ ಇಬ್ಬರಲ್ವ. ಸೊ ಸ್ವಲ್ಪ ತಿಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಈಗ ನಮ್ಮ ಮನೆಯವ್ರು ಬಾಕ್ಸ್ ವಾಪಸ್ ತಂದಿದ್ರಲ್ಲ, ಅದನ್ನೇ ತಿನ್ಕೊತೀನಿ ಅಂತ ಹೇಳಿದ್ದಾರೆ. ಸೊ ನಾನು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊತೀನಿ. ಎಡಿಟ್ ಮಾಡೋದು ತುಂಬ ಇದೆ, ಯಾಕಂದರೆ 3 ವೀಡಿಯೋ ಎಡಿಟ್ ಮಾಡಬೇಕು ನಾನು. ಮಿನಿಮಮ್ 1 ವೀಡಿಯೋಗೆ 1 ಅವರ್ ಆದರೂ ಬೇಕೇ ಬೇಕಾಗುತ್ತೆ. ಸೊ 3 ಇವತ್ತು ಎಡಿಟ್ ಮಾಡಿ 3 ಇವತ್ತೇ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಹೊಸದಾಗಿ ಯಾರ್ಯಾರು ನನ್ನ ವೀಡಿಯೋ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್.